ಎನ್ಸಿಬಿ ಟೈಮ್ಸ್ನ ಎಲ್ಲ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಿಂದೂ ಧರ್ಮದ ಪ್ರಕಾರವಾಗಿ ಲಕ್ಷ್ಮೀ ದೇವರನ್ನ ಸಂಪತ್ತಿನ ಪ್ರಮುಖ ದೇವತೆ ಅಂತ ಹೇಳಿ ಆರಾಧಿಸುವಂಥದ್ದು ಈ ಮೊದಲಿಂದಲೂ ಕೂಡ ರೂಢಿಯಲ್ಲಿದೆ. ಇವತ್ತು ಅಂದ್ರೆ ಶುಕ್ರವಾರ ಆಗಸ್ಟ್ 16ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ವ್ರತ ಇರೋದರಿಂದಾಗಿ ಆ ದಿನ ಹಿಂದೂಗಳಿಗೆ ಪವಿತ್ರವಾದಂತಹ ದಿನ ಮತ್ತು ಸನಾತನ ಪದ್ಧತಿಯ ಆಚರಣೆಯ ಪ್ರಕಾರ ಈ ಒಂದು ದಿನವನ್ನ ಲಕ್ಷ್ಮಿಯನ್ನ ಆರಾಧನೆ ಮಾಡುವುದರಿಂದಾಗಿ ಸಕಲ ಸಂಪತ್ತು ಕೂಡ ಒದಗಿ ಬರುತ್ತೆ ಅನ್ನುವಂಥದ್ದು ನಂಬಿಕೆ. ಹಿಂದೂ ಕ್ಯಾಲೆಂಡರ್ನ ಪ್ರಕಾರವಾಗಿ ವರಮಹಾಲಕ್ಷ್ಮಿ ವ್ರತವನ್ನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಕೊನೆಯ ಶುಕ್ರವಾರದಂದು ಆಚರಣೆ ಮಾಡಲಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಭಕ್ತರು ವರಮಹಾಲಕ್ಷ್ಮಿ ಹಬ್ಬವನ್ನ ಮನೆಯಲ್ಲಿ ಬಹಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ. ಇನ್ನು ಲಕ್ಷ್ಮಿಯನ್ನ ಕೂರಿಸಿ ವಿಧಿವಿಧಾನಗಳ ಮೂಲಕ ವಿಶೇಷವಾಗಿ ಪೂಜೆಯನ್ನ ಮಾಡುವಂಥದ್ದು ಪ್ರತೀತಿ. ಈ ದಿನ ಉಪವಾಸ ಮಾಡೋದ್ರಿಂದಾಗಿ ಸುಖ, ಶಾಂತಿ ಹಾಗೂ ನೆಮ್ಮದಿ ಕೂಡ ಸಿಗುತ್ತೆ ಅನ್ನುವಂಥದ್ದು ಬಹಳ ದೊಡ್ಡ ನಂಬಿಕೆ. ಇದರ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದಂದು ಕೆಲವು ವಸ್ತುಗಳನ್ನ ಮನೆಗೆ ತಂದ್ರೆ ಬಹಳಷ್ಟು ಒಳ್ಳೆಯದಾಗತ್ತೆ, ಇದರಿಂದ ಧನಪ್ರಾಪ್ತಿ ಕೂಡ ಆಗತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಹಾಗಿದ್ರೆ ಮನೆಗೆ ಯಾವೆಲ್ಲ ವಸ್ತುಗಳನ್ನ ತರಬೇಕು ಅದನ್ನ ತಿಳಿಸ್ಕೊಡ್ತೀನಿ. ವರಮಹಾಲಕ್ಷ್ಮಿ ಪೂಜೆಯೆಂದು ನೀವು ನಿಮ್ಮ ಮನೆಗೆ ಒಂದು ಕಣ್ಣಿನ ತೆಂಗಿನಕಾಯಿಯನ್ನ ತರೋದ್ರಿಂದಾಗಿ ಮನೆಗೆ ಸಾಕಷ್ಟು ಒಳಿತಾಗತ್ತೆ. ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಾ ಅಂತಲೂ ಕೂಡ ಬಹಳಷ್ಟು ಹಿಂದಿನಿಂದ ಬಂದಿರುವಂಥ ನಂಬಿಕೆ. ವರಮಹಾಲಕ್ಷ್ಮಿ ಪೂಜೆಯೆಂದು ನೀವು ಏಕ ಕಣ್ಣಿನ ತೆಂಗಿನಕಾಯಿ ಮಾತ್ರವಲ್ಲದೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದಂಥ ದಕ್ಷಿಣಾವರ್ತಿ ಶಂಖವನ್ನ ಕೂಡ ಮನೆಗೆ ತಂದ್ರೆ ನಿಮ್ಮ ಇಷ್ಟಾರ್ಥಗಳು ಪ್ರಾಪ್ತಿಯಾಗತ್ತೆ ಅಂತಲೂ ಕೂಡ ಹೇಳಲಾಗತ್ತೆ. ಇನ್ನು ಮನೆಗಳಲ್ಲಿ ನೀವು ಯಾವ ರೀತಿಯಾಗಿ ಲಕ್ಷ್ಮಿಯನ್ನ ಕೂರಿಸಬೇಕು ಅದನ್ನ ತಿಳಿಸ್ಕೊಡ್ತೀನಿ. ಹೌದು, ವರಮಹಾಲಕ್ಷ್ಮಿ ಪೂಜೆಯೆಂದು ತಪ್ಪದೆ ಶ್ರೀಚಕ್ರವನ್ನ ಮನೆಯಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡುವಂಥದ್ದು ಬಹಳನೇ ಮುಖ್ಯ. ಮತ್ತು ತುಪ್ಪದ ದೀಪವನ್ನ ಹಚ್ಚುವ ಮೂಲಕ ಓಂ ಶ್ರೀಂ ಹ್ರೀಂ ಶ್ರೀಂ ನಮಃ ಈ ಒಂದು ಮಂತ್ರವನ್ನ ತಪ್ಪದೆ 108 ಬಾರಿ ಜಪಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗತ್ತೆ ಅಂತ ಹೇಳಲಾಗತ್ತೆ. ಲಕ್ಷ್ಮೀ ಪೂಜೆಯ ಬಳಿಕ ಏನ್ ಮಾಡಬೇಕು? ಹಾಗಿದ್ರೆ ಪೂಜೆಯನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ. ಅದಾದ ನಂತರ ಏನ್ ಮಾಡಬೇಕು ಅಂತ ನೋಡುವಂಥದ್ದಾದ್ರೆ, ವರಮಹಾಲಕ್ಷ್ಮಿ ವ್ರತದಂದು ನೀವು ಮನೆಗೆ ಹಳದಿ ಬಣ್ಣದ ಕವಡೆಗಳನ್ನ ತರಬೇಕಾಗತ್ತೆ. ವ್ರತದ ದಿನ ಲಕ್ಷ್ಮೀ ದೇವಿಯನ್ನ ಪೂಜಿಸಿದ ನಂತರ 11 ಹಳದಿ ಬಣ್ಣದ ಕವಡೆಗಳನ್ನ ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಇಡೋದ್ರಿಂದಾಗಿ ನೀವು ಇಷ್ಟಪಟ್ಟಿರುವಂತಹ ಎಲ್ಲಾ ಕೆಲಸಗಳು ಕೂಡ ನೆರವೇರುತ್ತೆ ಅನ್ನುವಂಥ ನಂಬಿಕೆ ಇದೆ. ವರಮಹಾಲಕ್ಷ್ಮಿ ಹಬ್ಬದ ವ್ರತದ ಮಹತ್ವವೇನು ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ, ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಯಾವ ವ್ಯಕ್ತಿ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸ್ತಾನೋ ಆತ ಅಷ್ಟಲಕ್ಷ್ಮಿಯರ ಅಂದ್ರೆ ಲಕ್ಷ್ಮೀ ದೇವಿಯ 8 ರೂಪಗಳಿಂದ ವಿಶೇಷ ಅನುಗ್ರಹವನ್ನ ಪಡೆದುಕೊಳ್ತಾನೆ ಅಂತಲೂ ಹೇಳಲಾಗುತ್ತೆ. ಇನ್ನು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯನ್ನ ಪೂಜಿಸೋದಕ್ಕೆ ಈ ದಿನವನ್ನ ಅತ್ಯುತ್ತಮ ದಿನ ಅಂತಲೂ ಕೂಡ ಪರಿಗಣಿಸಲಾಗುತ್ತೆ. ಈ ಒಂದು ವ್ರತವನ್ನ ಸರಿಯಾದ ವಿಧಿವಿಧಾನಗಳೊಂದಿಗೆ ಆಚರಣೆ ಮಾಡಿದ್ರೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ನಮ್ಮ ದುಃಖ ಹಾಗೂ ಬಡತನವೂ ಕೂಡ ನಮ್ಮ ಜೀವನದಿಂದ ದೂರವಾಗುತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ.